ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬೊಂಬಾಟ್ ಭೋಜನ ಕಾರ್ಯಕ್ರಮದ ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವರು ಮಾಡಿದಂಥ ಆಹಾರವನ್ನು ತಿಂದು ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡಬೇಕು. ತುಂಬ ಹೊಟ್ಟೆ ಹಸ್ತಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ. ಫಸ್ಟು ಬೇರೆಯವ್ರು ತಿನ್ನೋದನ್ನು ಮಾಡಿದ್ದನ್ನು ತಿಂದುಬಿಡ್ತೀನಿ, ಆಮೇಲೆ ನಾನಿಲ್ಲಿ ಬಂದು ಮಾಡಿಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ ಏನಂತ. ಕಮಾನ್ ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು ರಾಜರಾಜೇಶ್ವರಿ ನಗರಕ್ಕೆ ಬಂದೀನಿ. ರಾಜರಾಜೇಶ್ವರಿ ನಗರದಿಂದ ನನಗೆ ಒಬ್ಬರು ಅಭಿಮಾನಿ ಪತ್ರ ಬರೆದಿದ್ದಾರೆ. ಭಾಳ ಮುದ್ದಾದ ಅಕ್ಷರಗಳಲ್ಲಿ ಬರೆದಿದ್ದಾರೆ. ನಮಸ್ಕಾರ. ಸಿಹಿಯಾಗಿ ಮಾತನಾಡುತ್ತಾ, ಸಿಹಿಯಾದ ತಿಂಡಿ ಮಾಡುತ್ತಾ, ಸಿಹಿಯಾದ ಮನಸ್ಸನ್ನು ಹೊಂದಿರುವ, ಹೆಸರಿನಲ್ಲಿ ಮಾತ್ರ ಸಿಹಿ ಕಹಿ ಎರಡನ್ನೂ ಹೊಂದಿರುವ ಸಿಹಿ ಕಹಿ ಚಂದ್ರ ಅವರಿಗೆ ಶ್ರೀ ವಳ್ಳಿದೇವಿ ಗೋಪಾಲಕೃಷ್ಣ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ನಮಗೆ ಸುವರ್ಣ ವಾಹಿನಿಗೆ ಬರುವ ಎಲ್ಲ ಕಾರ್ಯಕ್ರಮಗಳು ಬಹಳ ಅಚ್ಚುಮೆಚ್ಚು. ಅದರಲ್ಲೂ ನೀವು ನಡೆಸಿಕೊಡುವ ಬೊಂಬಾಟ್ ಭೋಜನ ಕಾರ್ಯಕ್ರಮವೆಂದರೆ ಬಹಳ ಇಷ್ಟ. ಪ್ರತಿದಿನವೂ ತಪ್ಪದೇ ನಿಮ್ಮ ಕಾರ್ಯಕ್ರಮವನ್ನು ನೋಡುತ್ತೇವೆ. ಅದರಲ್ಲಿ ಬರುವ ನಮ್ಮೂರ ಊಟ, ಕಿವಿ ಮಾತು, ಕೈ ರುಚಿ ಎಲ್ಲ ವಿಭಾಗಗಳು ನಮಗೆ ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತದೆ. ನೀವು ಮಾಡುವ ಎಲ್ಲ ಅಡುಗೆಗಳು ಬಹಳ ವಿಭಿನ್ನವಾಗಿರುತ್ತದೆ. ಅದರ ಹೆಸರುಗಳು ಇನ್ನೂ ಚೆನ್ನಾಗಿರುತ್ತದೆ. ಅದನ್ನೆಲ್ಲ ಮನೆಯಲ್ಲಿ ಪ್ರಯೋಗಿಸಿ ನಮ್ಮ ಮನೆಯವರೆಲ್ಲರಿಗೂ ಬಡಿಸುತ್ತೇನೆ. ಅವರು ಕೂಡ ಇಷ್ಟಪಟ್ಟು ತಿನ್ನುತ್ತಾರೆ. ನಿಮಗೂ ಕೂಡ ನನ್ನ ಕೈ ಅಡುಗೆಯನ್ನು ಮಾಡಿ ತೋರಿಸಬೇಕೆಂಬ ಇಷ್ಟ. ಹಾಗಾಗಿ ದಯವಿಟ್ಟು ಒಮ್ಮೆ ನಮ್ಮ ಮನೆಗೆ ಬಂದು ನಮಗೆ ಒಂದು ಅವಕಾಶ ಮಾಡಿಕೊಡಬೇಕೆಂದು ಕೇಳಿಕೊಡುತ್ತೇನೆ. ನಾನು ನಿಮಗೆ ಅರಬಿ ಪಲ್ಯ ಮತ್ತು ಸ್ಪೆಷಲ್ ನೂಡಲ್ಸ್ ಮಾಡಿಕೊಡುತ್ತೇನೆ. ಬರ್ತೀರಲ್ವಾ? ಇಂತಿ ನಿಮ್ಮ ಅಭಿಮಾನಿ ಶ್ರೀ ವಳ್ಳಿದೇವಿ ಗೋಪಾಲಕೃಷ್ಣ ಅಂತ ಬರೆದಿದ್ದಾರೆ. ವಳ್ಳಿದೇವಿ ಗೋಪಾಲಕೃಷ್ಣ ಅವರು ಅರಬಿ ಪಲ್ಯ ಅಂದರೆ ಏನು? ಅರಬ್ ದೇಶದ ಪಲ್ಯನಾ? ಗೊತ್ತಿಲ್ಲ ನನಗೆ. ಆಮೇಲೆ ಅರಬಿ ಪಲ್ಯ ಮತ್ತು ಸ್ಪೆಷಲ್ ನೂಡಲ್ಸ್ ಅಂತ ಬರೆದಿದ್ದಾರೆ. ಅದೇನು ತಿನ್ನೋಣ ಬನ್ನಿ. ನಮ್ಮೂರ ಊಟಕ್ಕೆ ಇವತ್ತು ನಾನು ಶ್ರೀಮತಿ ಶ್ರೀ ವಳ್ಳಿದೇವಿ ಗೋಪಾಲಕೃಷ್ಣ ಅವ್ರ ಮನೆಗೆ ಬಂದಿದ್ದೀವಿ. ನಮಸ್ಕಾರ ಮೇಡಮ್. ನಿಮ್ಮ ಲೆಟರ್ ಓದಿದೆ, ಭಾಳ ಚೆನ್ನಾಗಿದೆ ನಿಮ್ಮ ಪತ್ರ. ನೀವು ನಮ್ಮ ಕಾರ್ಯಕ್ರಮನ ತುಂಬ ಇಷ್ಟಪಡ್ತೀರಾ ಅಂತ ಹೇಳಿದ್ದು ಭಾಳ ಖುಷಿ ಆಯಿತು. ನೀವು ಪತ್ರದಲ್ಲಿ ನನಗೆ 2 ಐಟಮ್ ಮಾಡ್ಕೊಡ್ತೀನಿ ಅಂತ ಬರ್ತಿದ್ದೆ, ಅರಬಿ ಪಲ್ಯ ಮತ್ತು ಸ್ಪೆಷಲ್ ನೂಡಲ್ಸ್ ಅಂತ. ಕರೆಕ್ಟಾ? ಈಗ ಅರಬಿ ಪಲ್ಯ ಮಾಡ್ತಿಲ್ಲ, ಸ್ಪೆಷಲ್ ನೂಡಲ್ಸು ಮತ್ತು ವೆಜಿಟೇಬಲ್ ಸೂಪು, ಇದು ಬಾಲ್ಸ್ ಅಂತ ಮಾಡ್ತಾರೆ. ಓಹ್, ವೆಜಿಟೇಬಲ್ಸ್ ಬಾಲ್ಸ್ ಇನ್ ಸೂಪ್. ವೆಜಿಟೇಬಲ್ ಬಾಲ್ಸ್ ಇನ್ ಸೂಪ್. ನಮಗೆ ಎರಡೂ ಓಕೆ, ತಿಂದು ಕಲಿಯೋಕ್ಕೆ ಯಾವುದಾದ್ರೇನು. ಓಕೆ, ಇವತ್ತು ಫಸ್ಟ್ ಏನು ಮಾಡ್ತೀರಾ? ಚೈನೀಸ್ ನೂಡಲ್ ಮಾಡ್ತೀವಿ. ಸ್ಪೆಷಲ್ ನೂಡಲ್ಸ್. ಓಕೆ, ವಂಡರ್ಫುಲ್. ಸ್ಪೆಷಲ್ ನೂಡಲ್ಸ್ಗೆ ಏನೇನು ಬಳಸ್ತೀರಾ ಹೇಳ್ತೀರಾ? ಫಸ್ಟು ನೂಡಲ್ಸು, ಆಮೇಲೆ ಇದು ಬೀನ್ಸು, ರೆಡ್ ಕಲರ್ ಕ್ಯಾಪ್ಸಿಕಮು, ಕೋಸು, ಕ್ಯಾರೆಟು, ಈರುಳ್ಳಿ ಹೂವು, ಮತ್ತೆ ಗ್ರೀನ್ ಕ್ಯಾಪ್ಸಿಕಮು, ಬೇಬಿ ಕಾರ್ನು, ಬಟಾಣಿ. ಬಟಾಣಿ, ಇದು ಹಸಿ ಮೆಣಸಿನ್ಕಾಯಿ ಖಾರ ಬೇಕು ಅಂತ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಇದು ವೈಟ್ ಸಾಲ್ಟು, ಕಾಲ ನಮಕ್, ಈ ಮಾಮೂಲಿ ಸಾಲ್ಟು, ಎಣ್ಣೆ, ಸೋಯಾ ಸಾಸು, ಟೊಮೊಟೊ ಸಾಸು, ಚಿಲ್ಲಿ ಸಾಸು. ದೇಸಿ ನೂಡಲ್ಸ್, ಇಂಡಿಯನ್ ಚೈನೀಸ್ ನೂಡಲ್ಸ್. ಓಕೆ, ಇವತ್ತು ನಮ್ಮ ಸ್ಪೆಷಲ್ ನೂಡಲ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ? ಮಾಡೋದು ಫಸ್ಟು ಬಿಸಿನೀರು ಕಾಯಕ್ಕಿಡಬೇಕು. ನೀರು ಕಾಯಕ್ಕಿಡಬೇಕು, ಅದು ಬಿಸಿ ಆಗುತ್ತೆ. ಇದಕ್ಕೆ ಅದು ನೀರು ಕಾಯೋ ಅಷ್ಟರಲ್ಲಿ ಈ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಮಾಡಿ. 1-2 ಸ್ಪೂನ್ ಎಣ್ಣೆ ಹಾಕಬೇಕು. ಸ್ವಲ್ಪನೇ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಕೋಸು, ಸ್ವಲ್ಪ ಕ್ಯಾರೆಟ್ ಎಲ್ಲ ಉದ್ದಕ್ಕೆ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಈಗ ಬಟಾಣಿ,
ಗ್ರೀನ್ ಕಲರ್ ಕ್ಯಾಪ್ಸಿಕಮ್, ಈರುಳ್ಳಿ ಮೀನು, ಈ ಬೇಬಿ ಕಾರ್ನು ಬೆಂದಿದೆ. ಓಕೆ. ಈ ಕಡೆ ತರಕಾರಿ ಬೇಯಬೇಕು, ಈ ಕಡೆ ನೀರು ಕುದಿಬೇಕು. ಅಷ್ಟೇ ನಿಮ್ಮೆಲ್ರಿಗೂ ಒಂದು ಬ್ರೇಕು. ಭೋಜನ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಂ, ಮೊದಲೇ ಹಾಕಿದ್ರೆ ಘಾಟ್ ಆಗಿಬಿಡುತ್ತೆ. ಓಹೋ. ಸ್ವಲ್ಪ ಇದು ವೈಟ್ ಸಾಲ್ಟ್. ವೈಟ್ ಸಾಲ್ಟ್ ಅಲ್ಲ, ಕಾಲ ನಮಕ್. ಬ್ಲ್ಯಾಕ್ ಸಾಲ್ಟ್. ಇದು ಸೋಯಾ ಸಾಸು. ಟೊಮೊಟೊ ಸಾಸು, ಚಿಲ್ಲಿ ಸಾಸು. ಇದು ಆಫ್ ಮಾಡ್ಕೊಂಡಿರೋಣ. ಆಫ್ ಮಾಡಲಾ? ಸೋಯಾ ಸಾಸ್ ಘಮ ಅಂತ ಬರ್ತಾ ಇದೆ. ಓಕೆ. ನೂಡಲ್ಸ್ ಇದಕ್ಕೆ ಹಾಕೋಣ. ಎಣ್ಣೆ ಹಾಕಿದ್ರೆ ಬಿಡಿ ಬಿಡಿ ಆಗುತ್ತೆ. ಒಂಚೂರು ಉಪ್ಪು ಹಾಕೋದು, ಯಾಕಂದರೆ ನೂಡಲ್ಸು ಹತ್ಕೋಬೇಕಲ್ಲ ಉಪ್ಪು. ಹಾಕ್ಲಾ? ಯಾವಾಗಲೂ ನೂಡಲ್ಸ್ ಬೇಯಿಸಿದ ಮೇಲೆ ಸ್ವಲ್ಪ ತಣ್ಣೀರಲ್ಲಿ ವಾಶ್ ಮಾಡಬೇಕು ಅದನ್ನು. ಓಕೆ. ಇವಾಗ ಏನು ಮಾಡೋದು? ಇವಾಗ ಅದು ನೂಡಲ್ಸ್ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಬಿಸಿ ಮಾಡೋಣ. ಈಗ ಇದು ರೆಡಿ ಆಗಿದೆ. ಸೊ ನಾನು ತಿನ್ಬೋದಾ? ತಿನ್ನಕ್ಕೆ ರೆಡಿ ಇದೆಯಾ? ತಿನ್ನಕ್ಕೆ ಸರಿ, ಓಕೆ, ಕೊಡಿ ಹಂಗಾರೆ ತಿನ್ನೋಣ. ಈಗ ಇದು ರೆಡಿ ಆಗಿದೆ. ಟೇಸ್ಟ್ ನೋಡಿ. ಓಕೆ. ಇವರು ಸ್ಪೆಷಲ್ ವೆಜಿಟೇಬಲ್ ನೂಡಲ್ಸ್ ಮಾಡಿಕೊಟ್ಟಿದ್ದಾರೆ, ನೋಡೋಣ ಹೆಂಗಿದೆ ಅಂತ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇದರಲ್ಲಿ ಒಂದು ವಿಶೇಷ ಏನಂದರೆ, ನಾನು ಕಂಡಿದ್ದು ಸಾಮಾನ್ಯವಾಗಿ ನೂಡಲ್ಸ್ ಮಾಡೋದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ಇದಕ್ಕೆ ಇವರು ಕಾಲ ನಮಕ್ ಹಾಕಿದ್ದಾರೆ. ಆ ಕಾಲ ನಮಕ್ ಘಮನೇ ಒಂಥರ ಬೇರೆ ಟೇಸ್ಟ್ ಕೊಡ್ತಾಯಿದೆ ಇದಕ್ಕೆ, ಅದಕ್ಕೆ ಸ್ಪೆಷಲ್. ಬೇಕಾದರೆ ಇನ್ನೂ ಟೊಮೊಟೊ ಸಾಸ್ ಹಾಕ್ಕೋಬೋದು. ಕರೆಕ್ಟಾಗಿದೆ, ಅದೆಲ್ಲ ಕರೆಕ್ಟಾಗಿದೆ. ಚೆನ್ನಾಗಿ. ಸೂಪರ್. ನಮ್ಮೂರ ಊರಿದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಯಲ್ಲಿ ಇವತ್ತೊಂದು ಸ್ಪೆಷಲ್ ರಸಮ್ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ. ಈ ರಸಮ್ಗೆ ನಾನು ಇಟ್ಟಿರೋ ಹೆಸರು ರಾಸಲೀಲಾ ರಸಮ್. ರಾಸಲೀಲಾ ಅಂದರೆ ಕುಣಿತ. ಓಕೆ. ಶ್ರೀಕೃಷ್ಣ ಪರಮಾತ್ಮ ಗೋಪಿಕಾ ಸ್ತ್ರೀಯರ ಜೊತೆ ಕುಣಿತಿದ್ನಲ್ಲ, ಹಾಡು ಹೇಳ್ಕೊಂಡು ಗರ್ಭ ಡ್ಯಾನ್ಸು, ಅದಕ್ಕೆ ರಾಸಲೀಲಾ ಅಂತ ಕರೀತಾರೆ. ಸೊ ಇದನ್ನು ತಿಂದರೆ ಕುಣಿಬೇಕು ಅನಿಸುತ್ತೆ ಮನಸ್ಸು, ಅಷ್ಟು ಆನಂದವಾಗುತ್ತೆ. ಅದಕ್ಕೆ ರಾಸಲೀಲಾ ರಸಮ್. ರಾಸಲೀಲಾ ರಸಮ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು 1.5 ಕಪ್ಪಷ್ಟು ತೊಗರಿ ಬೇಳೆಯನ್ನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ. 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 3 ಸ್ಪೂನಷ್ಟು ರಸಮ್ ಪೌಡರ್. ನಿಮ್ಮ ಮನೆಯಲ್ಲಿ ಯಾವ ರಸಮ್ ಪೌಡ್ರ್ ಮಾಡ್ತೀರೋ ಅದೇ ರಸಮ್ ಪೌಡ್ರು. ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣಿನ ರಸ, ಸ್ವಲ್ಪ ಬೆಲ್ಲ, ತುಪ್ಪ, ಅರಿಶಿನ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ರಾಸಲೀಲಾ ರಸಮ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ರಾಸಲೀಲಾ ರಸಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ, ತೊಗರಿ ಬೇಳೆನ ಬೇಯಕ್ಕೆ ಇಟ್ಕೊಳ್ಳೋಣ. ಸೊ ಕುಕ್ಕರ್ಗೆ ಬೇಳೆ ಹಾಕೋದು, ತೊಳೆದು ಕ್ಲೀನ್ ಮಾಡಿರುವ ತೊಗರಿ ಬೇಳೆ, ನೀರು ಹಾಕೋಣ. ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು. ಬೇಳೆ ಪೂರ್ತಿಯಾಗಿ ಬೇಯಬೇಕು, ಬೆಂದು ಸಾಫ್ಟಾಗಿ ಅದು ಕಡಿಬೇಕು. ಕಡಿದ್ರೆ ಪುಡಿ ಪುಡಿ ಆಗಬೇಕು, ಬೇಳೆ ಬಾಯಿಗೆ ಸಿಗಬಾರ್ದು, ಆ ಥರ ಬೇಯಬೇಕು ಅದು. ಓಕೆ. ಸೊ ನೀರು ಜಾಸ್ತಿ ಹಾಕಿದ್ರೆ ಒಂದು 3 ಸಲ ಕೂಗಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋಣ.
ಬೇಳೆ ಬೇಯುವಾಗ ಒಂಚೂರು ಜಿಡ್ಡು ಹಾಕಿದ್ರೆ ಬೇಗ ಬೇಯುತ್ತೆ, ಚೆನ್ನಾಗಿ ಬೇಯುತ್ತೆ, ಸಾಫ್ಟಾಗಿರುತ್ತೆ ಬೇಳೆ. ಒಂದು ಚೂರು ಚಿಟಿಕೆ ಅರಿಶಿನ. ಸೊ ಇದನ್ನು ಒಂದು 3 ಸಲ ಇದು ಕೂಗಿ ಬೇಳೆ ಚೆನ್ನಾಗಿ ಬೇಯಬೇಕು. ಓಕೆ, ಇದು ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಒಂದು ಮಸಾಲೆ ರುಬ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ ಮಿಕ್ಸಿಗೆ ಟೊಮ್ಯಾಟೊ, ತೆಂಗಿನಕಾಯಿ ತುರಿ 1 ಕಪ್ಪಷ್ಟು, ಹಸಿಮೆಣಸಿನ್ಕಾಯಿ ಒಂದು 4, ಸಾರಿನ ಪುಡಿ ಇದು ಒಂದು 3 ಟೀ ಸ್ಪೂನಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದನ್ನು ನುಣ್ಣಗೆ ರುಬ್ಕೋಬೇಕು. ನಾನು ನುಣ್ಣಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ತಂದೆ ಬಾ ರೋಹಿಣಿ, ನಿನ್ನೆ ನನ್ನ ಕೈಲಿ 3 ಸ್ಪಾಂಜ್ ತರಿಸಿದೆಯಲ್ಲ, ಅದನ್ನ ಏನು ಮಾಡಿದೆ? ಒಂದು ಕ್ಲೀನಿಂಗ್ ಇಟ್ಕೊಂಡೆ, 2 ಯಾತಕ್ಕೆ ಇಟ್ಟಿದ್ದೀನಿ ಅಂದರೆ ಈ ವೆಜಿಟೇಬಲ್ ಟ್ರೇ ಎಲ್ಲ ಇರುತ್ತಲ್ಲ, ಯಾವುದ್ರಲ್ಲಿ? ಫ್ರಿಜ್ಜಲ್ಲಾಗಲಿ ಇಲ್ಲಿ ಹೊರಗಡೆ ಇಟ್ಟಿದ್ರು ಅಷ್ಟೇ, ಅದ್ರ ಜೊತೆ ಸ್ಪಾಂಜ್ ಇಟ್ಟಿದ್ರೆ ಅದು ಮಾಯಿಶ್ಚರ್ ಎಲ್ಲ ಅಂದರೆ ತೇವಾಂಶನೆಲ್ಲ ಹೀರ್ಕೊಂಡು ತರಕಾರಿ ಎಲ್ಲ ಫ್ರೆಶ್ ಆಗಿರೋ ಹಾಗೆ ಮಾಡುತ್ತೆ. ಅದಕ್ಕೆ ಅದ್ರ ಜೊತೆ ಇಟ್ಟಿದ್ದೀನಿ. ಏನ್ರಿ ನಿಮಗೆ ಗೊತ್ತಿತ್ತಾ ಇದ? ಇಲ್ಲ, ತಿಳ್ಕೊಬೇಕು. ನಾನು ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ತರಕಾರಿನ ರೆಫ್ರಿಜಿರೇಟ್ರಲ್ಲಿ ಇಟ್ಟರೂ ಸರಿ, ಹೊರಗಡೆ ಇಟ್ಟರೂ ಸರಿ, ಅದ್ರ ಜೊತೆಗೆ ಒಂದು ಸಣ್ಣ ಪೀಸು ಸ್ಪಾಂಜ್ ಇಡಿ. ಯಾಕೆ ಅಂದರೆ ಹೊರಗಡೆ ಇರೋ ಮಾಯಿಶ್ಚರ್ನೆಲ್ಲ ಆ ಸ್ಪಾಂಜು ಎಳ್ಕೊಳ್ಳುತ್ತೆ, ತರಕಾರಿನ ಫ್ರೆಶ್ ಆಗಿಡುತ್ತೆ. ಮಾಡಿ ನೋಡಿ. ಓಕೆ, ಇದು ಚೆನ್ನಾಗಿ ಆಗಿದೆ. ಅದರ ಈಗ ಇದನ್ನು ಚೆನ್ನಾಗಿ ಕಡಿಬೇಕು. ವೆರಿ ನೈಸ್. ಈಗ ಸಾರು ಮಾಡೋಕ್ಕೆ ಶುರು ಮಾಡೋಣ. ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಇದಕ್ಕೆ ರುಬ್ಬಿರುವ ಮಸಾಲೆ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ. ಇದು ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ನಿಮ್ಮೆಲ್ಲರಿಗೂ ಒಂದು ಬ್ರೇಕು. ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ, ಲೈಟಾಗೆ ಕರಿಬೇವಿನ ಸೊಪ್ಪು, ಆಮೇಲೆ ಹುಣಸೆ ಹಣ್ಣಿನ ರಸ, ಇದು ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ಒಂಚೂರು ತುಪ್ಪ, ಇದಕ್ಕೆ ಇಂಗು, ಒಂದು ಚಿಟಿಕೆಯಷ್ಟು ಇಂಗು, ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ರೆಡಿ. ಎಂತಹ ಪರಿಮಳ. ಓಕೆ, ನಮ್ಮ ಇವತ್ತಿನ ಸ್ಪೆಷಲ್ ರಾಸಲೀಲಾ ರಸಮ್ ರೆಡಿಯಾಗಿದೆ. ಇದನ್ನು ಟೇಸ್ಟ್ ಮಾಡೋಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯವರು ಬಂದಿದ್ದಾರೆ. ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟು ಬಹಳ ಮೆಚ್ಚುಗೆ ಪತ್ರಗಳನ್ನು ಬರೆದಿದ್ದಾರೆ. ಒಂದು ಸಲ ನಿಮ್ಮ ಕೈ ರುಚಿ ನೋಡಬೇಕು, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಪತ್ರ ಬರೆದಿದ್ದರು. ಅವ್ರನ್ನ ಇಲ್ಲಿ ಬರಮಾಡ್ಕೊಂಡಿದ್ದೀನಿ. ಅವರು ಬಂದು ನಾವು ಮಾಡಿರುವ ಈ ರಾಸಲೀಲಾ ರಸಮ್ನ ಟೇಸ್ಟ್ ಮಾಡ್ತಾರೆ. ಸೊ ಕರ್ಬಿಡ್ಲಾ, ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಪಾರ್ವತಿ ಲಿಂಗರಾಜ್ ಕೊಟ್ರೆ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನಿಮ್ಮ ಪತ್ರ ಓದಿ ಭಾಳ ಖುಷಿ ಆಯಿತು. ನೀವು ಪತ್ರದಲ್ಲಿ ನಾನು ಮಾಡಿದ ರಸಚಕ್ರವನ್ನು ತುಂಬ ಹೊಗಳಿ ಪತ್ರ ಬರೆದಿದ್ರಿ, ಹೌದಾ? ಸರ್.
ಇವತ್ತು ಇನ್ನೊಂದು ರಸಮ್ ಮಾಡಿ ನಿಮಗೋಸ್ಕರ. ನೀವು ಯಾಕೆ ನನ್ನ ಮಾಡಿದ ರಸಮ್ನ ಹೊಗಳಿದ್ರಿ ನೀವು, ಅದಕ್ಕೆ ಇವತ್ತು ಇನ್ನೊಂದು ರಸಮ್, ರಾಸಲೀಲಾ ರಸಮ್ ಅಂತ ಇದು. ಟೇಸ್ಟ್ ಮಾಡ್ತೀರಾ? ಓಕೆ. ಧೈರ್ಯ ಇದೆಯಾ? ಹಾಂ, ಧೈರ್ಯ ಇದೆಯಾ? ನನ್ನ ಪುಣ್ಯ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂತ ಹೇಳಿ. ಚೆನ್ನಾಗಿದೆ ಸರ್. ನಿಜವಾಗ್ಲೂ ಚೆನ್ನಾಗಿದೆಯಾ? ನಿಜವಾಗ್ಲೂ ಚೆನ್ನಾಗಿದೆ. ಖುಷಿ ಆಯ್ತಾ? ತುಂಬಾ ಖುಷಿ. ಇನ್ನೊಂದು ವೆರೈಟಿ ಸಾರು. ಹಾಂ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ನಾನು ಟೇಸ್ಟ್ ಮಾಡಲಾ? ಮಾಡಿ ಸರ್. ಒಳ್ಳೆ ಪರಿಮಳ ಬರ್ತಾ ಇದೆ. ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್. ತೆಂಗಿನಕಾಯಿ ಘಮ ಬಾಯಿ ತುಂಬ ಹಡ್ಕೊಳುತ್ತೆ. ಅದ್ಭುತವಾಗಿದೆ. ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಕರೆಕ್ಟಾಗಿದೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಸುಭಾಷಿತ ಬರುತ್ತೆ, ಕೇಳಿ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರಾಯ ಕಲಹೇನವಾ ಅಂತ ಹೇಳ್ತಾರೆ. ಅಂದರೆ ಬುದ್ಧಿವಂತನಾದವನು ತನ್ನ ಸಮಯವನ್ನು ಕಾವ್ಯ ಶಾಸ್ತ್ರ ಇವನ್ನೆಲ್ಲ ಓದುತ್ತಾ ಅದರಲ್ಲೇ ವಿನೋದವನ್ನು ಕಾಣುತ್ತಾ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳುತ್ತಾನೆ. ಆದರೆ ಮೂರ್ಖನಾದವನು ತನ್ನ ಸಮಯವನ್ನು ನಿದ್ದೆ ಮಾಡುವುದರಲ್ಲಿ, ಬೇಡ ಸಲ್ಲದ ಹರಟೆಗಳನ್ನು ಹೊಡೆಯುವುದರಲ್ಲಿ, ಜಗಳವಾಡೋದರಲ್ಲಿ ಕಳೆಯುತ್ತಾ ಕಾಲಹರಣ ಮಾಡುತ್ತಾನೆ ಅಂತ ಅರ್ಥ. ಸೊ ನಾವು ಯಾವಾಗಲೂ ನಮ್ಮ ಸಮಯವನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೋಬೇಕು. ಓಕೆ ಪಾರ್ವತಿಯವರೇ, ಭಾಳ ಸಂತೋಷವಾಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನೀವು ಪತ್ರದಲ್ಲಿ ಬರೆದಂಗೆ ಇವತ್ತು ಅಚಾನಕ್ಕಾಗಿ ನಿಮಗೂ ಒಂದು ರಸಮ್, ಇನ್ನೊಂದು ರಸಮ್ ಮಾಡಿಕೊಟ್ಟೆ. ನಮ್ಮ ಕಾರ್ಯಕ್ರಮ ನೋಡಿ ತುಂಬ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಭಾಳ ಖುಷಿ ಆಯಿತು. ಇವತ್ತು ಮಾಡಿಕೊಟ್ಟಿದ್ದ ರಸಮ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಖುಷಿ ಆಯಿತಾ? ಖುಷಿ ಆಯಿತು. ಇನ್ನೊಂದು ಥರ ರಸಮ್ಮು ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಡದ ಪರವಾಗಿ ನಿಮಗೆ ಒಂದು ಪುಟ್ಟ ಕಾಣಿಕೆ, ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ನಿಮಗೋಸ್ಕರ. ಇದರಲ್ಲಿ ಸುಮಾರು 100 ಅಡುಗೆ ಇದೆ, ಇವೆಲ್ಲವನ್ನು ಪ್ರಯೋಗ ಮಾಡಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ರಾಸಲೀಲಾ ರಸಮ್ ಬೇಕಾಗುವ ಪದಾರ್ಥಗಳು: ನೆನೆಸಿದ ತೊಗರಿಬೇಳೆ 1/2 ಕಪ್ಪು, ಟೊಮ್ಯಾಟೊ 2, ತೆಂಗಿನ ತುರಿ 1 ಕಪ್ಪು, ಹಸಿಮೆಣಸಿನಕಾಯಿ 4, ರಸಮ್ ಪೌಡರ್ 3 ಚಮಚ, ಕೊತ್ತಂಬರಿ ಸೊಪ್ಪು 1 ಹಿಡಿ, ತುಪ್ಪ 3 ಚಮಚ, ಅರಿಶಿನ ಅರ್ಧ ಚಮಚ, ಸಾಸಿವೆ 1 ಚಮಚ, ಇಂಗು 1/4 ಚಮಚ, ಕರಿಬೇವು 10 ಎಲೆ, ಹುಣಸೆ ರಸ ಅರ್ಧ ಕಪ್ಪು, ಬೆಲ್ಲ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಕುಕ್ಕರಿಗೆ ತೊಗರಿಬೇಳೆ, ನೀರು, 1 ಚಮಚ ತುಪ್ಪ, ಅರ್ಧ ಚಮಚ ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸಿ ಕಡೆದುಕೊಳ್ಳಿ. ಮಿಕ್ಸಿಗೆ ಟೊಮ್ಯಾಟೊ, ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ರಸಮ್ ಪೌಡರ್, ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪಾತ್ರೆಗೆ ಕಡೆದ ಬೇಳೆ, ನೀರು, ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹುಣಸೆ ರಸ ಹಾಕಿ ಮತ್ತೆ ಕುದಿಸಿ, ತುಪ್ಪ, ಇಂಗು, ಸಾಸಿವೆಯ ಒಗ್ಗರಣೆ ಹಾಕಿದರೆ ರಾಸಲೀಲಾ ರಸಮ್ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಿ. ನಿಮ್ಮ ಪತ್ರಗಳು ನಮಗೆ ಬಹಳ ಮುಖ್ಯ. ಪತ್ರದಲ್ಲಿ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಯಾವ ವಿಭಾಗದಲ್ಲಿ ಭಾಗವಹಿಸಬೇಕು ಅಂತ ಆಸೆ ಪಡ್ತೀರಾ ಅದನ್ನು ಸ್ಪೆಸಿಫಿಕ್ ಆಗಿ ತಿಳಿಸಿ. ನಮ್ಮ ವಿಳಾಸವನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಇಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.